ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿನ ಮಹಾನ್ ಯೋಧರು ಮತ್ತು ಶ್ರೇಷ್ಠ ಆಡಳಿತಗಾರರು. ಅವರು 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ತಾಯಿ ಜಿಜಾಬಾಯಿ ಅವರಿಂದ ಧರ್ಮ, ನೀತಿ ಮತ್ತು ಸ್ವಾಭಿಮಾನಗಳ ಪಾಠಗಳನ್ನು ಕಲಿತರು. ಅವರ ಗುರು ದಾದಾಜಿ ಕೊಂಡದೇವರು ಅವರಿಗೆ ಯುದ್ಧಕಲೆ ಮತ್ತು ಆಡಳಿತ ಕೌಶಲ್ಯಗಳನ್ನು ಬೋಧಿಸಿದರು. ಶಿವಾಜಿ ಮಹಾರಾಜರು ಬಾಲ್ಯದಿಂದಲೇ ಸ್ವರಾಜ್ಯದ ಕನಸು ಕಂಡಿದ್ದರು. ಮೂಲಕ ಧರ್ಮ, ನೀತಿ ಮತ್ತು ಸ್ವಾಭಿಮಾನವನ್ನು ಬೋಧಿಸಿದರು. ಅವರ ತಂದೆ ಶಾಹಾಜಿ ಭೋಸಲೆ ಅವರು ದಕ್ಷಿಣ ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದರು. ಬಾಲ್ಯದಲ್ಲೇ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಕನಸನ್ನು ಕಾಣಲು ಪ್ರಾರಂಭಿಸಿದರು. ತಮ್ಮ ಸುತ್ತಲಿನ ಅನ್ಯಾಯ, ವಿದೇಶಿ ಆಳ್ವಿಕೆ ಮತ್ತು ಪ್ರಜೆಗಳ ಶಿವಾಜಿ ಮಹಾರಾಜರು ಮರಾಠಾ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಅವರು ಅನೇಕ ಕೋಟೆಗಳನ್ನು ಜಯಿಸಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ತೋರಣ, ರಾಜಗಡ, ಸಿಂಹಗಡ ಮುಂತಾದ ಕೋಟೆಗಳು ಅವರ ಶೌರ್ಯದ ಸಾಕ್ಷಿಯಾಗಿವೆ. ಅವರು ಗೆರಿಲ್ಲಾ ಯುದ್ಧತಂತ್ರವನ್ನು ಬಳಸಿ ಶತ್ರುಗಳನ್ನು ಸೋಲಿಸಿದರು. ಈ ತಂತ್ರವು ಅವರಿಗೆ ಅಪಾರ ಯಶಸ್ಸು ತಂದುಕೊಟ್ಟಿತು. ಶಿವಾಜಿ ಮಹಾರಾಜರು ಧೈರ್ಯ, ದೇಶಭಕ್ತಿ ಮತ್ತು ನಾಯಕತ್ವದ ಪ್ರತೀಕವಾಗಿದ್ದಾರೆ. ಅವರು ಜೀವನ ಪೂರ್ಣವಾಗಿ ಸ್ವರಾಜ್ಯಕ್ಕಾಗಿ ಹೋರಾಡಿದರು. 1680ರಲ್ಲಿ ಅವರು ಪರಮಪದಿಸಿದರು. ಆದರೆ ಅವರ ಸ್ಮರಣೆ ಸದಾಕಾಲ ಜೀವಂತವಾಗಿದೆ. ಶಿವಾಜಿ ಮಹಾರಾಜರ ಜೀವನವು ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. 1674ರಲ್ಲಿ ಶಿವಾಜಿ ಮಹಾರಾಜರು ರೈಗಢದಲ್ಲಿ ರಾಜಾಭಿಷೇಕಗೊಂಡರು. ಆ ನಂತರ ಅವರಿಗೆ ಛತ್ರಪತಿ ಎಂಬ ಬಿರುದು ದೊರಕಿತು. ಅವರು ನ್ಯಾಯಸಮ್ಮತ ಮತ್ತು ಪ್ರಜಾಪ್ರಿಯ ಆಡಳಿತವನ್ನು ನಡೆಸಿದರು. ಕೃಷಿ, ವ್ಯಾಪಾರ ಮತ್ತು ಸೈನಿಕ ವ್ಯವಸ್ಥೆಯನ್ನು ಬಲಪಡಿಸಿದರು. ಅವರ ಆಡಳಿತ ವ್ಯವಸ್ಥೆ ಮುಂದಿನ ಪೀಳಿಗೆಗಳಿಗೆ ಮಾದರಿಯಾಯಿತು. ಇಂದು ಶಿವಾಜಿ ಮಹಾರಾಜರನ್ನು ದೇಶದ ಹೆಮ್ಮೆಯ ವ್ಯಕ್ತಿಯಾಗಿ ಗೌರವಿಸಲಾಗುತ್ತದೆ. ಅವರ ಜಯಂತಿಯನ್ನು ಭಾರತದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಅವರ ಆದರ್ಶಗಳು ಮತ್ತು ತತ್ವಗಳು ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕವಾಗಿವೆ. ಶಿವಾಜಿ ಮಹಾರಾಜರು ಸದಾಕಾಲದ ಭಾರತದ ಇತಿಹಾಸದಲ್ಲಿ ಅಜರಾಮರರಾಗಿದ್ದಾರೆ.